ನಿಮಗೆ ಏನಾದರೂ ಎಂಟರ್ಟೈನ್ಮೆಂಟಾಗಿ ವೀಡಿಯೋಸ್ ಮಾಡಬೇಕಂದ್ರೆ ಮಾಡ್ತೀವಿ ನಾವು ಏನೋ ಒಂದು ರೀತಿಲಿ ಇಷ್ಟ ಆಗಿರ್ಬೋದು, ಇಲ್ಲ ಲೈಕ್ ಮಾಡೋದು ಮರ್ತೋಗಿರ್ಬೋದು, ಕಮೆಂಟ್ ಮಾಡೋದು ಮರ್ತೋಗಿರ್ಬೋದು. ಒಬ್ಬರು ಸಿಕ್ಕಿದ್ರು ನೀತಿ ನಿಯತಿಂದ ಕರೆಕ್ಟಾಗಿ ಅವರ ತಗೊಳಕ್ ಗದ್ದಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದೇ ತರದ್ದೇ ಬೇಕು, ಬೇರೆ ತರದ್ ಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇವಳು ಮಾಡ್ತಲ್ಲ ಅಂತ ನಾನು ಮಾಡಕ್ ಬರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವೆಲ್ಲ ನೋಡಕ್ ಎಷ್ಟ್ ಚೆನ್ನಾಗವೆ, ಬಟ್ ತಗೊಳಕ್ ಕಾಸಿಲ್ಲ. ಚೆನ್ನಾಗಿರೋ ಮಕನ್ ಕೆಡ್ಸ್ಕೊಳ್ಳೋದಿದೆ. ಹೇಳ್ರಪ್ಪ, ಚೆನ್ನಾಗಿರೋ ಮಕನ್ ಕೆಡ್ಸ್ಕೊಳ್ಳೋದಿದೆ. ಪಾಪ ನನ್ನ ಆಟೋ ಓಡಿಸಕ್ ಕಳಿಸ್ತೀಯಾ? ಸ್ವಲ್ಪ ಗಾಡಿ ಓಡಿಸ್ತಾ ಇಲ್ಲ ಇಲ್ಲಿ. ಅಬ್ಬಾ ನೀನು ಓಡಿಸು. ಯಾವ ಇವೆಲ್ಲ ವಿಡಿಯೋ ಹಾಕಿಲ್ಲ ಗೊತ್ತಾ? ಮನೆಯವರು ನೀನು ಹಿಂಗೆ ಹೋದ್ರೆ ಬೋಡಿ ಆಗ್ಬಿಡ್ತೀವಿ ಪಾಪ ಅಂತಾರೆ. ನನಗೆ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಂತಂದ್ರೆ ಇವಾಗೆಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ನೀನು ನೋಡ ನನ್ನ ಮಗ್ದಲ್ಲಿ ಏನೈತೆ ಏನಿಲ್ಲ ಅಂತ ಒಬ್ಬಳೇ ಆಡ್ರೆ ನೋಡಿದ್ರು ಅಂತ. ನಿಮ್ಮ ಅಮ್ಮನ ಪಿಂಡ ಯಾವನಿಗೆ ಅರ್ಥವಾಗುತ್ತೆ. ಕಂಪ್ಲೇಂಟ್ ಮಾಡ್ತಾರೆ. ಕಮೆಂಟ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕಮೆಂಟ್ ಮಾಡಿ. ಹಸ್ಬೆಂಡ್ ಜೊತೆ ಮಾಡ್ರೆ ವಿಡಿಯೋಗಳನ್ನ ನೋಡ್ತಾರೆ. ನಾನು ಸಿಂಗಲಾಗಿ ಮಾಡೋ ವಿಡಿಯೋಗಳು ಕಮ್ಮಿ ನೋಡ್ತಾರೆ. ಏನೋ ಹಾಕೋ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಟೈಮ್ ಎಷ್ಟು ಗೊತ್ತಾ? 9:15. ಇಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿತಾ ಬಂತು. ಒಂದು ಅಡುಗೆ ಮಾತ್ರ ಮಾಡಬೇಕು, ಅದು ಕೂಡ ಚಿಕನ್ ಸಾಂಬಾರು ಇತ್ತು, ನೈಟ್ ಮಾಡಿದ್ದೇ ಇದೆ. ಅದಕ್ಕೆ ಮುದ್ದೆ ಮಾತ್ರ ಮಾಡ್ಕೊಬೇಕು. ಇದು ನನ್ನ ಹೊಸ ಔಟ್ಫಿಟ್ಟು. ಇದು ನೋಡಿರ್ತೀರ ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ, ಬಟ್ ನಾನು ಇದೆಲ್ಲೂ ಕೂಡ ಫಸ್ಟ್ ಟೈಮ್ ವೇರ್ ಮಾಡಿರೋದು. ಸುಮ್ಮನೆ ಮನೇಲಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಯಾರಿಗಾದರೂ ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಾಸ್ಟ್ ವೀಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರು ತೊಗೋಬೋದು. ಸೊ ಏನಕ್ಕೆ ಇಷ್ಟಿಷ್ಟು ಬೇಗ ಕೆಲಸಗಳೆಲ್ಲ ಮಾಡಿಕೊಂಡು ಎಲ್ಲಿಗೆ ರೆಡಿ ಆಗಿದ್ದೆ ಅಂತೇಳಿ ನೋಡ್ತಿದ್ದೀರಾ? ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಏನಕ್ಕೆ ಇಷ್ಟು ಬೇಗ ಕೆಲಸಗಳೆಲ್ಲ ಮಾಡಿ ಫ್ರೆಶ್ ಆಗಿದ್ದೀನಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಬೇಕು. ಸೊ ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೇನು ಮಾಡಬೇಕು, ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಕನೆಯವ್ರಿಗೆ ವಾಚ್ ಮಾಡಿ. ಮತ್ತು ಅತಿ ಶೀಘ್ರದಲ್ಲಿ ಅಂತಂದರೆ ಇದೇ ವಾರದಲ್ಲಿ ಒಂದು ಫಂಕ್ಷನ್ ಇದೆ. ನಮ್ಮ ರಿಲೇಟಿವ್ಸ್ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ ಅದೇನು ಫಂಕ್ಷನು, ಮತ್ತು ಅಲ್ಲಿಗೆ ಹೋಗ್ತೀನ ಎಂತ ಏನು ಕಥೆಗಳು ಎಲ್ಲ ಕೂಡ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಬರ್ತಾ ಇರುತ್ತೆ. ಐ ಹೋಪ್ ನನಗನ್ನಿಸ್ತಿದೆ ನಿಮಗೆ ನಾನು ಮಾಡೋಂಥ ವೀಡಿಯೋಗಳೆಲ್ಲ ಇಷ್ಟ ಆಗ್ತಿದೆ ಅಂತ. ನೈಲ್ಸ್ ಕಟ್ ಮಾಡಬೇಕು, ಶುದ್ಧ ಬಂದುಬಿಟ್ಟೈತಲ್ಲ, ಏನೋ ಗೊತ್ತಿಲ್ಲ. ನನ್ನ ಡೌಟು ನನ್ನ ಸಬ್ಸ್ಕ್ರೈಬರ್ಸ್ ಮೇಲೆ. ಯಾಕಂತಂದರೆ ನಮ್ಮ ಹಸ್ಬೆಂಡ್ ಜೊತೆ ಮಾಡೋ ವೀಡಿಯೋಗಳನ್ನ ನೋಡ್ತಾರೆ, ನಾನು ಸಿಂಗಲಾಗಿ ಮಾಡೋ ವೀಡಿಯೋಗಳು ಕಮ್ಮಿ ನೋಡ್ತಾರೆ. ಏನೋ ಆಗ್ಲೋ ಗೊತ್ತಿಲ್ಲ. ನಿಮಗೆ ನಾನು ಸಿಂಗಲಾಗಿ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ, ಇಲ್ಲ ಅವ್ರ ಜೊತೆ ವೀಡಿಯೋಸ್ಗಳು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕಮೆಂಟ್ ಮಾಡಿ. ಇವತ್ತು ನಮ್ಮ ಯಜಮಾನ್ರ ಜೊತೆ ಮಾಡ್ತೀನಿ ವೀಡಿಯೋನ, ಸರಿನಾ? ಅವ್ರು ಬಂದ ತಕ್ಷಣ ಕ್ಯಾಮ್ರಾ ತಗೊಂಡು ಮುಂದೆಗಡೆ ಇಟ್ಬಿಟ್ಟು ವೀಡಿಯೋ ಮಾಡ್ತೀನಿ. ಅವಾಗ ಪೂರ್ತಿ ವೀಡಿಯೋ ನೋಡ್ಬಿಟ್ಟು ಲೈಕ್ಸ್ ಚೆನ್ನಾಗಿ ಕೊಟ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿಬಿಡಿ, ಓಕೆನಾ? ಒಬ್ಬಳೇ ಆಡ್ರೆ ನೋಡಿದ್ರು ಅಂತ. ನಿಮ್ಮ ಅಮ್ಮನ ಪಿಂಡ ಯಾವನಿಗೆ ಅರ್ಥವಾಗುತ್ತೆ. ನೋಡಲ್ಲ ಅಂತೀರ, ಮತ್ತೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಏನು ಗೊತ್ತಾ, ಸಂಜೆ ಪಾಪ ಕೈಯೊಳಗಡೆ ಬಂದಿರ್ತಾರ ಪಾಪ ವೀಡಿಯೋದಲ್ಲಿ ಮಾತಾಡೋ ಅಂತಂದರೆ ಮಲ್ಕೊಂಡ್ರೆ ಸಾಕು, ಸ್ವಲ್ಪ ಫೋನ್ ನೋಡ್ಕೊಂಡು ತಿನ್ಬಿಟ್ಟು ಮಲ್ಕೊಬಿಡ್ತೀನಿ, ಈ ಥರ ಮೈಂಡಲ್ಲಿ ಇರ್ತಾರೆ. ನಾನು ಮಾತಾಡೋಂತ ಹಿಂಸೆ ಕೊಡೋಕ್ಕಾಗಲ್ಲ. ಅವಾಗಾದರೂ ಒಂದು ದಿನ ಜೋಶಾಗಿ ಬಂದು ಮಾತಾಡ್ತಾರೆ, ಅವಾಗ ವೀಡಿಯೋ ಮಾಡ್ಕೊತೀನಿ. ಬಟ್ ಎಲ್ಲ ಟೈಮಲ್ಲೂ ಹಂಗೆ ಇರೋಲ್ಲ. ಆದಷ್ಟು ವೀಡಿಯೋಗಳಲ್ಲಿ ನಾನಂತೂ ಪಾಪ ಹಿಂಸೆ ಮಾಡ್ತಿರ್ತೀನಿ. ನಿನ್ನೆ ಚಿಕನ್ ತೊಗೊಂಡೋಗಿ ಕೊಟ್ಬಿಟ್ಟು ಕೂಡ ಮಾತಾಡೋ ಅಂತ ಹೇಳಿರ್ತೀನಿ. ನಮ್ಮ ಮನೇಲಿ ಬಂದು ಮಾತಾಡ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ನನಗೆ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಂತಂದರೆ ಇವಾಗೆಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಂದರೆ ಬಾಣಂತಿ ತಲೆ ಕೂದಲು ಉದುರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇರ್ಬೋದು ಅನಿಸುತ್ತೆ ಮೇ ಬಿ. ನಮ್ಮಮ್ಮ ಹಂಗೆ ಅಂದ್ರೆ ಅದಕ್ಕೆ ಜಾಸ್ತಿ ಹೋಗ್ತಿದೆ ಅಂತ. ಎಷ್ಟು ಹೋಗ್ಬಿಟ್ಟೈತೆ ಅಂದರೆ ಪೂರ್ತಿ ಹಿಂಗಂದರೆ ಇಲ್ಲ, ಬರೀ ತಲೆನೇ ಕಾಣ್ತೈತೆ. ಏನೂ ಮಾಡೋಕ್ಕಾಗಲ್ಲ, ಹೋಗ್ತಾಯಿದೆ ಅಂದರೆ ಹೋಗಿಬಿಟ್ಬಿಡ್ಬೇಕು. ಮನೆಯವರು ನೀನು ಹಿಂಗೆ ಹೋದರೆ ಬೋಡಿ ಆಗಿಬಿಡ್ತೀವಿ ಪಾಪ ಅಂತಾರೆ ನನಗೆ. ಅಂದರೆ ಅಷ್ಟು ಕೂದಲು ಹೋಗ್ತೈತೆ ಅಂತ.
ವಿಡಿಯೋ ಹಾಕಿಲ್ಲ ಗೊತ್ತಾ? ಗಾಡಿ ಓಡಿಸ್ತಾ ಇಲ್ಲ ಇಲ್ಲಿ. ಅಬ್ಬಾ ನೀನು ಓಡಿಸ್. ಯಾವ ಇವೆಲ್ಲ ಪಾಪ ನಂಗೂ ಹೇಳ್ಕೊಡಯ್ಯೋ, ನಾನು ಆಟೋ ಓಡಿಸ್ತೀನಿ. ಇನ್ನೂ ಸ್ವಲ್ಪ ಜನ ಅವರು. ಆಮೇಲೆ ಹೇಳ್ಕೊಟ್ಬಿಡ್ತೀಯಾ? ಏ ಪಾಪ ನನ್ನ ಆಟೋ ಓಡಿಸಕ್ಕೆ ಕಳಿಸ್ತೀಯಾ? ಸ್ವಲ್ಪ ಬಲ ಇದೆ ನೋಡ್ದ, ಸ್ವಲ್ಪನೂ ಕನಿಕರನೇ ಇಲ್ಲ ಹೆಂಡ್ತಿ ಮೇಲೆ. ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ ಇನ್ನೊಂದು ದಿನ ಏನಕ್ಕಾದ್ರು. ಯಾವಾಗ ಕಳಿಸ್ತೀಯ ಮತ್ತೆ? ಇನ್ನೂ ಒಂದು 2 ದಿವಸ ಹೋಗ್ಬೇಕು. 2 ದಿವಸ ಅಂತಂದ್ರೆ 2 ತಿಂಗಳು ಅಂತ ತಾನೇ ಪಾಪ? ಎಲ್ಲಿ ಇಟ್ಕೊಂಡು ಬರೋದು? ದೂರನಾ? ಮುದ್ದೆಲ್ಲ ಮಾಡ್ಬಿಟ್ಟು ಕೆಲಸ ಎಲ್ಲ ಆಯ್ತು ಅಂದ್ಬಿಟ್ಟು ನೀರು ಇಟ್ಕೊ ಬರಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗ ಒಬ್ಬರು ಹೋಗೋರು, ನಾನು ಜೊತೆಲಿ ನಾನು ಬರ್ತೀನಿ ಅಂತಂದೆ, ಕರ್ಕೊಂಡು ಹೋಗ್ತಾರೆ ತಾನೇ ಬಾಬಾ? ಹೋಗೋಯ್ತಲ್ಲೇ ಏನೋ ಒಂಥರ ಕಾಣಿಸ್ತಿದೆ. ಕ್ಯಾಮ್ರಾ ಬ್ಲರ್ ಕ್ಯಾಮ್ರಾ ಕ್ಲೀನ್ ಮಾಡ್ಬೇಕು. ಇವಾಗ ಸರ್ ಇದು ಪಾಪ ಇದಿಲ್ಲ. ಅಯ್ಯೋ ಸ್ಟಿಕ್ಕರ್ ನೀನು ನೋಡಲ್ಲ ಮಗ್ದಲ್ಲಿ, ನನ್ನ ಮಗ್ದಲ್ಲಿ ಏನೈತೆ ಏನಿಲ್ಲ ಅಂತ. ಏನು ನೋಡಿದೆ? ಮಗ ಉಜ್ಕೊಂಡ ಸ್ಟಿಕ್ಕರ್ ಇಲ್ಲ. ವಿ ಆರ್ ಗೋಯಿಂಗ್ ಟು ಶಾಪಿಂಗ್. ಮನೆಯವ್ರಿಗೇನೋ ಒಂದೇ ಕರ್ಕೊಂಡು ಹೋಗ್ತಿದ್ರಿ, ಬಟ್ ಮೈಂಡಲ್ಲಿ ಜಾಸ್ತಿ ಇದಾವೆ. ಅಲ್ಲಿ ಹೋಗ್ತಾ ಎಕ್ಸಿಕ್ಯೂಟ್ ನಾವು ಒಪ್ಪನೇನೆ ಕೊಡಬೇಕು. ಏನು ಸುಮ್ಮನೆ ಬರಬೇಕು? ಶಾಪಿಂಗ್ ತಾನೇ ಹೋಗ್ತಿರೋದು ಪಾಪ? ಏನಿಲ್ಲ, ನಾನು ಕೆಲಸ ಕರೆ ಬಿಟ್ಬಿಟ್ಟು ನಿಂಗೆ ಐಬ್ರೋ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗಿಂತ ಕೆಲಸ ಕಾರ್ಯ ಇಂಪಾರ್ಟೆಂಟಾ ನಿಂಗ? ದುಡ್ಡಿದ್ರೆ ನಾವು ಆಮೇಲೆ ಐಬ್ರೋ ಮಾಡಿಸ್ಬೇಕಂದ್ರೆ ದುಡ್ಡು ಬೇಕಲ್ಲ. 50 ರೂಪಾಯಿ ಅಷ್ಟೇ. 50 ರೂಪಾಯಿಗೆಲ್ಲ ಕೊಡು, ಒಂದು 20 ರೂಪಾಯಿ. ನನ್ನ ಗಣ್ಣು ಕೊಟ್ಟಿದ್ರೆ ನಾನು ನಿಂಗೆ ಕೊಡ್ತಿದ್ದೆ. ನನ್ನ ಗಣ್ಣು ನನಗೆ 1 ರೂಪಾಯಿ ಕೊಡಲ್ವೇ? ಇನ್ನೇನು ಕೊಡ್ತಾರೆ? ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ. ಏನು ಯಾವಾಗ ನೋಡಿ ಟ್ರೈನ್ ಹೋಗೋದು ಮುಚ್ತಾ ಇರ್ತಾರೆ. ಕಂಪ್ಲೇಂಟ್ ಮಾಡ್ತಾರೆ ನಾನು ಏನು ಕಂಪ್ಲೇಂಟ್ ಮಾಡ್ತಾರೆ? ಯಾವಾಗ ನೋಡಿ ಯೂಟ್ಯೂಬ್ ಚಾನಲ್ ಐತೆ ಅಂದ್ಬಿಟ್ಟು ಎಲ್ಲರನ್ನೂ ಹಾಕ್ತೀನಿ. ನಾನು ಯಾರನ್ನೂ ಹಾಕಿಲ್ಲ, ನನ್ನನ್ನು ನಾನು ಹಾಕ್ಕೊಂಡು. ಹೌದು, ಇನ್ನೊಂದು ವಿಷಯ, ಏನಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ಏನು ಶಾಪಿಂಗ್ ಅಂತ ಹೇಳ್ತೀನಿ. ಅವರ ಬಿಗ್ಗೆಸ್ಟ್ ಏರಿಯಾ ಇನ್ ಚಂದಾಪುರ. ಅಲ್ಲ, ಚಂದಾಪುರನೇ ಇದು ಅಲ್ಲ ಪಾಪ. ಇಲ್ಲಿ ಪಾರ್ಲರ್ಗೆ ಹೋಗ್ಬಿಟ್ಟು ಇವಾಗ ನಾನು ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ. ಸ್ವಲ್ಪ ಸಣ್ಣ ಸ್ವಲ್ಪ ದಪ್ಪ ಮೀಡಿಯಮ್ ಮಾಡಿಸೋಣ ಅಂದ್ಕೊಂಡೆ. ಸ್ವಲ್ಪ ದಪ್ಪ ಆಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಸಣ್ಣ ಆಗಿದೆ ಅಂತ ಅನಿಸ್ತೈತೆ. ನಮ್ಮ ಮನೆಯವರು ನಾನು ವೆಯ್ಟ್ ಮಾಡ್ತೀನಿ. ಹೆಂಗೆ ಕಾಣಿಸ್ತೈತೆ? ಸಣ್ಣ ಮಾಡಿಬಿಟ್ರೆ ತಾನೆ ಸ್ವಲ್ಪ. ಚೆನ್ನಾಗಿರೋ ಮಕ್ಕಳನ್ನ ಕೆಡ್ಸ್ಕೊಳ್ಳೋದಿದೆ. ಯಾಕ ಹಂಗೆ ಚೆನ್ನಾಗಿದೆ ಬಾಬಾ. ಇದೆಲ್ಲ ಸ್ವಲ್ಪ ಸಣ್ಣ ಇಷ್ಟನೇ ಆಗಲ್ಲ. ಇಬ್ರು ಮಾಡಿಸ್ತಾರೆ. ಯಾಕೆ ಕಾಸು ಕೊಟ್ಟಿಲ್ಲ? ಅವರು ಫೋನ್ ಪೇ ತಗೊಂಡ್ರು, ಕ್ಯಾಶ್ ಚೇಂಜ್ ಇರಲಿಲ್ಲ ಅಂದ್ಬಿಟ್ಟು. ಚೆನ್ನಾಗಿಲ್ಲ ನಾನು. ಚೆನ್ನಾಗಿದೆಯಾ ಬಾ, ಸ್ವಲ್ಪ ಊತ ಕಮ್ಮಿ ಆದರೆ ಸಣ್ಣ ఎక్కువ ಥಮ್ಸ್ ಅಪ್ ಕೊಡು. ఎక్కువ ಅನ್ವೇದಲ್ಲಿದ್ದೀನಿ. ಏನ ಕೊಡ್ಸೋದು ನೀನು? ಹಾಕ್ಕೊಳಕ್ಕಿಲ್ಲ ಸಪ್ಲಿ. ಮನೇಲಿ ಹಾಕ್ಕೊಳಕೈತೆ, ಫಂಕ್ಷನಲ್ಲಿ ಹಾಕ್ಕೊಳಕ್ಕೆ ಇನ್ನೆಂತೂ ಗ್ರ್ಯಾಂಡಾಗಿರೋದು ಹಾಕ್ತೀಯ ನೀನು? ಪಾಪ ಅದೇನು ಚೆನ್ನಾಗಿ ಕಾಣಲ್ಲನೆ ಪಾಪ. ಅದು ಎಲ್ಲ ಮನೆಗೆ ಇಟ್ಬಿಡೋದು, ಇಲ್ಲಿ ನನ್ನ ತಗೊಳ್ಳೋದು. ಇವೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗವೆ, ಬಟ್ ತಗೊಳಕ್ ಕಾಸಿಲ್ಲ.
ಮನೇಲಿ ಬೇಜಾನ್ ಇದಾವೆ, ಸುಮ್ಮನೆ ಎಲ್ಲ ಹಾಕ್ತಿರ ಹಂಗೆ ಇಟ್ಟು ಮಾಡಿದೆ ಕಣ್ಣೆಲ್ಲ ಊದ್ಕೊಂಡೈತಲ್ಲ, ಜನ ನೋಡ್ತಾರೆ ಏನಂತಾರೆ, ನಾನು ಗಣ್ಣು ಹೊಡೆದವನೆ ಅನ್ಕೊಂತಾರೆ. ಹೆಂಗೈತೆ ಕಣ್ಣೆಲ್ಲ ಚೆನ್ನಾಗಿ ಮಾಡಿದ್ಲು, ಆದರೆ ಸ್ವಲ್ಪ ಪಾಪ ಸಾಕಲ್ಲ ಪಾಪ, ಮೀಡಿಯಮ್ ಮಾಡೋಳು ತಾನೆ. ಕರೆಕ್ಟಾಗೈತೆ ಊಟ. ಮತ್ತೆ ಕೂದಲಿಕ್ಕಿದ್ರೆ ಊಟ ಆಗಲ್ಲ, ಸ್ವಲ್ಪ ಹೊತ್ತು ಸರಿ ಹೋಗ್ತೈತೆ. ಏನಲ್ಲ ಹೇಳಿ ನೋಡು ಇನ್ನೂರು ಖರ್ಚಾಗ್ತದೆ, ಏನು ಖರ್ಚು? ಏನಂದ್ರೆ ಆಗ್ತಾನೆ ಇದೆ. ನೀನೇನಂದ್ರೆ ತೆಗಿತಾ ಇರ್ತೀಯ ಸಾವುಕಾರನು. ನಿಮಗೆ ಬಾಚಿ ಮುಚ್ಚಿಗೆ ನಂಗೆ ಡ್ರೈ ಫ್ರೂಟ್ಸ್ ಬೇಕು. ಆ ಚಲೋರಲ್ಲಿ ಸಿಗೋದು. ಹೌದಾ? ಚಂದಾಪುರದಲ್ಲಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಂದಾಪುರ ನನಗೆ ಫುಲ್ಲು ಸುತ್ತಿ ತೋರಿಸ್ತೀನಿ. ಇಲ್ಲೆಲ್ಲ ಎಷ್ಟಾಗ್ತೈತೆ? ನೋಡಿ ಬರೋಣ, ನೋಡ್ತಾಳೆ ಇಲ್ಲಿ. ಪಾಪ ನಂಗೆ ಪಾನಿಪುರಿ ಎಲ್ಲ ನೋಡ್ರಿ ತಿನ್ಬೇಕು ಅನಿಸ್ತೈತೆ. ಪಾಪ ಪಾನಿಪುರಿ ಎಲ್ಲ ನೋಡ್ರಿ ತಿನ್ಬೇಕಂತ ಅನಿಸ್ತೈತೆ. ಆದ್ರೆ ತಿನ್ಬಾರ್ದಂತೆ, ಹೊಟ್ಟೆ ಉರಿ ಬರುತ್ತಂತೆ. ಎಲ್ಲಿ? ಅದು ಒಂದೇ ಚಪ್ಪಲಿ ತಗೊಂಡು ಇನ್ನೊಂದು ಎಲ್ಲೋಗೈತೆ, ಸೌದೆ ಹತ್ರ ಐತಾ? ಬೇಡ, ಅದೇ ಥರದ್ದೇ ಬೇಕು, ಬೇರೆ ಥರದ್ದು ಬೇಕು. ಕಿತ್ತೋಗಿರೋದು ಅರ್ಧ ನೀನ್ಕ ಅರ್ಧ ನಂಕ, ಸರ್ನಾ? ಒಬ್ಬ ಹೊಸ ಬಸ್ಸಲ್ಲಿ ಬಿಟ್ಬಿಟ್ಟವ್ರಲ್ಲ ಈ ಬಸ್ಗಳು. ಇವಾಗ ನೋಡ್ತಿದ್ದೀನಿ ನಾನೆಲ್ಲ ಓದ್ಬೇಕಾದ್ರೆ ಈ ಬಸ್ ಏನಾಗಿದೆ ಗೊತ್ತಿಲ್ಲ. ಪಾಪ ನಮ್ಮ ಯಜಮಾನ್ರು ನಾನು ಕೇಳಿದೆಲ್ಲ ಕೊಡಿಸ್ತಾರೆ, ಆದರೆ ಅವ್ರಿಗೆ ಒಂದು ಪೂಚ್ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ. ಫೋನ್ ಹಿಂದೆಗಡೆ ಇದು ರಿಬ್ಬನ್ಸ್ ತೊಗೊಬಂದಿದ್ದೀನಿ. ಇವತ್ತೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಈ ಪಬ್ಲಿಕಲ್ಲಿ ಅಂಗಡಿಗೆ ಹೋದಾಗ ವೀಡಿಯೋ ಮಾಡ್ಕೊಡೋಣ ಅಂತ ಒಂದು ಮನಸ್ಸು, ಆಮೇಲೆ ಏನು ಅನ್ಕೊತಾರೋ ಅವ್ರ ಮುಖ, ಸಮ್ಟೈಮ್ಸ್ ಬರುತ್ತಲ್ಲ ಅವ್ರ ಮುಖಗಳು, ಅವಾಗ ಏನು ಅನ್ಕೊತಾರೋ ಏನೋ ಅಂತ ಸ್ವಲ್ಪ ಬೇಜಾರು. ಹಂಗಾಗಿ ಅಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇನೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ. ಮತ್ತು ಇದೆಲ್ಲ ಏನಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅಂತ ಗೊತ್ತಾಗಬೇಕಂತಂದರೆ ನಾಳಿದ್ದು ಬರುವಂಥ ವೀಡಿಯೋಗಳನ್ನ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಪಾಪ? ಏನ ಖರ್ಚು? ಏನು ಪರ್ಚೇಸು? ನಮ್ಮ ಮನೆಯವ್ರು ತಿನ್ನಕ್ಕೆ ತಗೊಂಡವ್ರೆ, ಅದನ್ನ ನೋಡ್ರಿ ನೀವೇನೇನೆ. ಮತ್ತೆ ನೀನು ಖರ್ಚು ಮಾಡಿದೆ ಅಂತಾರೆ. ಅದು ನಾನು ಒಬ್ಬಳೇ ತಿನ್ನೋದು, ಅವ್ರೇನು ತಿನ್ನಲ್ಲ. ಅಲ್ಲ, ಇಬ್ರು ತಿಂತೀವಿ, ಒಬ್ಬರೇ ಏನು ತಿನ್ನಲ್ಲ. ಅದೇ ತಿನ್ನಕ್ಕೆ ತಗೊಂಡ್ಬಿಟ್ಟು ನೀನು ಖರ್ಚು ಮಾಡಿದೆ ಅಂತಾರೆ. ಏನು ಒಬ್ಬಳೇ ತಿನ್ಕೊಂತೀನಂತನಾ? ಗುದ್ಬಿಡ್ತೀನಿ. ಐಬ್ರೋ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂದರು, ಬಟ್ ಸ್ವಲ್ಪ ಊದ್ಕೊಂಡ್ಬಿಟ್ಟೈತೆ, ಹಂಗಾಗಿ ಸ್ವಲ್ಪ ಊದಿರೋದೆಲ್ಲ ಕಮ್ಮಿ ಆದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ನನಗೂ ಇಷ್ಟ ಆಯಿತು. ಯಾವಾಗೂ ಮಾಡಿಸೋರ ಹತ್ರನೇ ಮಾಡಿಸಿರೋದು, ಅಂದರೆ ತುಂಬ ದಿನ ಆದಮೇಲೆ ಮಾಡಿಸಿದ್ನಲ್ವ. ಹತ್ರ ಎಷ್ಟು ಸುಮಾರು 1.5 ವರ್ಷ ಆಯಿತು. ನಾನು ಲಾಸ್ಟ್ ಟೈಮು ಬೇಬಿ ಶವರ್ ಕೂಡ ನಾನು ಏನೋ ರೇಸರಲ್ಲಿ ಮಾಡ್ಕೊಂಡಿದ್ದೆ. ಏನು ಇಷ್ಟು ಟ್ರಾಫಿಕ್ ಆಗೋಯ್ತು? ಅವನು ಮುಂದೆ ಒಬ್ಬನು ತಿರ್ಸ್ಬಿಟ್ಟು ಅವನ ಅನಿಸೈತೆ. ಮಾಡ್ಕೊಂಡಿದ್ದೆ. ಈ ಸರಿ ಥ್ರೆಡ್ಡಲ್ಲಿ ಮಾಡಿಸಿರೋದಕ್ಕೆ ಸ್ವಲ್ಪ ಪೇಯ್ನ್ ಇದೆ, ನನಗೆ ಪೇಯ್ನ್ ಅಂತ ಅನ್ನಿಸ್ತು ನನಗೆ ಇವತ್ತು. ಅದು ಚೆನ್ನಾಗಿ ಕಾಣಬೇಕಂದ್ರೆ ಸ್ವಲ್ಪ ಅದೆಲ್ಲ ನೋವು ತಡ್ಕೋಬೇಕಾಗುತ್ತೆ. ನಮ್ಮ ಮನೆಯವ್ರಿಗೆ ಎಷ್ಟು ಬುದ್ಧಿದ್ರೆ ಚಪ್ಪಲಿ ತೆಗ್ದಿಕ್ಕಿದ್ರಿದ್ರಲ್ಲ, ಅದನ್ನ ಇನ್ನೇ ಎತ್ತಿದ್ದೀರಾನೆ ಅವ್ರೆ. ಫಸ್ಟ್ ಎತ್ತದು ಚಪ್ಪಲಿ ನಾನು ಎತ್ತಬೇಕಾ? ಏನು ಪ್ರಾಬ್ಲಮ್ಮು? ನೀನೇ ಪ್ರಾಬ್ಲಮ್. ಅಮ್ಮ ತೆಗಿನಪ್ಪ, ಹೆಂಗಿದೆ ಆ ಹೆಣ್ಣ ಪಾಪ ಎಷ್ಟು ಚೆನ್ನಾಗಿ ಕಾಲ್ಗೆ ಹಾಕಿ ತೋರಿಸ್ತಾರೆ. ಚಪ್ಪಲಿ ತಗೋಬೇಕಾದ್ರೆ ಎಷ್ಟು
ಈ ಚಪ್ಪಲಿ ಇಲ್ಲಿ ಇಟ್ಟು ತೋರಿಸ್ತೀನಿ. ಈ ಚಪ್ಪಲಿ ಎಷ್ಟು ಅಂತ ಇಲ್ಲ ಕಮೆಂಟ್ ಮಾಡ್ತೀರಾ? ಬೇಡ ಬೇಡ, ಜಾಸ್ತಿ ಫೋರ್ಸ್ ಕೊಡ್ತಾಳೆ ಅನ್ಕೊಬಿಡ್ತಾರೆ. 10 ಇಂಚು, ನನಗೆ 8 ಇಂಚು 9 ಇಂಚು ಹಿಂದೆ ಡಿಸೈನರ್ ಸ್ಲಿಪ್ಪರ್ ಆಗಲ್ಲ, ಏನಕ್ಕಂತಲೇ ಗೊತ್ತಿಲ್ಲ. ಅದೇ ಒಂದು ಜೊತೆ ಚಪ್ಪಲಿ ತಗೊಬಂದಿದ್ದೀವಿ. ಅದು ಎಷ್ಟು ಚಪ್ಪಲಿ ಅಂದರೆ ಒಂದು 4 ಅಲ್ಲ, ಒಂದು 7-8 ಚಪ್ಪಲಿ ನೋಡಿಬಿಟ್ಟು ಲಾಸ್ಟ್ಗೆ ಆ ಚಪ್ಪಲಿ ತಗೊಬಂದಿದ್ದೀನಿ. ತುಂಬ ಚಪ್ಪಲಿಗಳಿದ್ದಾವೆ. ಅಂದರೆ ನಮ್ಮಮ್ಮ ಒಂದು ರೂಮಲ್ಲಿ ಹಾಕಿಟ್ಬಿಟ್ಟಿದ್ದಾರೆ. ಆ ರೂಮಲ್ಲಿ ಸೌದೆ ಕೂಡ ತುಂಬಿದ್ದೀವಿ. ಸೌದೆ, ನನ್ನ ಶೂಗಳು, ನಿನ್ನ ಶೂಗಳು ಎಲ್ಲನೂ ಅಲ್ಲಿದ್ದಾವೆ. ಹಂಗಾಗಿ ಇವಾಗ 3 ಜೊತೆ ಶೂ, ಹಂಗಾಗಿ ತಗೊಳ್ಬೇಕು ಅಂತ ತಗೊಂಡಿರೋದು. ಅದು ನಾನು 1 ವರ್ಷ ಆದಮೇಲೆ ಒಂದು ಹತ್ರ ಹೋಗ್ತಿದ್ದೀನಿ ಅಂತಂದರೆ ಅದು ಇದೇನೇ. ನಾನು ತಾನೇ ಪಾಪ ಎಲ್ಲೂ ಹೋಗೇ ಇಲ್ಲ. ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅದೆಲ್ಲ ವೀಡಿಯೋಗಳನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿರ್ತೀನಿ. ಸ್ಟೇ ಟ್ಯೂನ್. ಮತ್ತು ಇವತ್ತೇನು ತಗೊಬಂದೆ ಗೊತ್ತಾ? ರಿಬ್ಬನ್ ತಗೊಬಂದೆ. ರಿಬ್ಬನ್ಗಳೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಒಂದು ಕೂಡ ಇರಲಿಲ್ಲ. ಖಾಲಿ ಅಂತಂದರೆ ಕಳೆದೋಗ್ಬಿಟ್ಟಿತ್ತು. ಈ ಥರದ್ದು ಡಿಸೈನ್ ತೊಗೊಬಂದಿದ್ದೀನಿ. ಒಂದು 4 ತೊಗೊಬಂದಿದ್ದೀನಿ. ಒಂದು 5 ರೂಪಾಯಿ ಅಂತ 4 ತೊಗೊಬಂದಿದ್ದೀನಿ. ಆಮೇಲೆ ಇದು ತಿನ್ನೋಕ್ಕೆ, ಆಮೇಲೆ ಹಂಗೆ ಬರ್ತಾ ಬ್ರೆಡ್ ರೋಸ್ಟ್ ಎಲ್ಲ ತಿನ್ಕೊಂಬಂದಿದ್ದೆ. ಅದೆಲ್ಲ ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಮತ್ತು ಸಮೋಸ ತೊಗೊಬಂದಿದ್ದೀನಿ. ಇಷ್ಟೇ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾ ಒಂದು ನಿಮಿಷ ಇದಕ್ಕೆ ಎಲ್ರಿ ಹಂಗಲ್ಲ ಏನಿಲ್ಲ. ಮತ್ತೆ ಯಾಕೆ ವ್ಲಾಗ್ಸ್ ಬರಲ್ಲ? ಸುಮ್ಮನೆ ಸ್ವಲ್ಪ ರಿಸ್ಕಿ. ಏನು ಗೊತ್ತಾ ಪ್ರಾಬ್ಲಮ್ಮು? ನೀವು ನಮ್ಮ ಹಸ್ಬೆಂಡ್ ಅಂದರೆ ನಾನು ವೀಡಿಯೋಗಳೇ ನೋಡಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ನಂಗೆ ಕರಿತೇನೆ ಹೊರತು ಬೇರೆ ಏನಿಲ್ಲ. ನಿಂಗೆ ಕರೆಯಕ್ಕೆ ಸೀನಿಲ್ಲ. ಹೌದಾ? ಹೌದು, ನಿನ್ನ ಕರೆದು ಒಂದೇ ರೀಸನ್, ವೀಡಿಯೋಗೋಸ್ಕರ. ಅವನಿದ್ರೇ ಅವ್ರು ನೋಡಿದ್ರೆ ನಿಜ ಕಮೆಂಟ್ ಮಾಡಲಿ, ನೋಡೋಣ. ನಾನು ನಾರ್ಮಲ್ ವೀಡಿಯೋಗಳು ಹಾಕಿದ್ರೆ ಒಂದು 100 ವ್ಯೂಸ್ ಹೋಗುತ್ತೆ. ಬಟ್ ಇವ್ರ ಜೊತೆ ವೀಡಿಯೋಸ್ ಮಾಡಿದಾಗ 200, 300, 350 ಆ ಥರ ಹೋಗ್ತೈತೆ. ಜಾಸ್ತಿ ತಾನೇ ಅದೇ. ಇಲ್ಲ, ಇನ್ನೂ ಜಾಸ್ತಿ. ಅವನವನು ಮಿಲಿಯನ್, ಲ್ಯಾಕ್ಸ್ ಹಿಂಗೆ ಹೋಗ್ತೈತೆ. ನಮ್ಮದು ಆದಷ್ಟು ಬೇಗ ಆ ಥರ ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಮಗೆ ಬ್ಲೆಸ್ ಮಾಡಲಿ. ಬ್ಲೆಸ್ ಮಾಡೋದಲ್ದಿರ ನಮಗೆ ಸಪೋರ್ಟ್ ಮಾಡಿದ್ದಾನೆ ಪಾಪ. ಏನಾದರೂ ನನ್ನ ಬಗ್ಗೆ ಕೆಲವೊಬ್ಬರು ನಮ್ಮ ಬಗ್ಗೆ ನೆಗೆಟಿವ್ ಮೆಂಟಾಲಿಟಿಯಲ್ಲಿರೋರನ್ನ ಬಿಟ್ಬಿಡಿ. ನಮಗೆ ಸಪೋರ್ಟಿವ್ ಅಂತ ಇರೋರು ಹೆಲ್ಪ್ ಮಾಡಿ ಅಷ್ಟೆ. ಬಟ್ ನಾನು ಇರ್ತೀನೋ ಇರಲ್ವೋ ಗೊತ್ತಿಲ್ಲ. ಅಂದರೆ ಇಂಥ ವೀಡಿಯೋಸಲ್ಲಿ ಅದರಲ್ಲೆಲ್ಲ ಇರ್ತೀನೋ ಇಲ್ಲ ಗೊತ್ತಿಲ್ಲ. ಬಟ್ ಇವಳು ಇರ್ತಾಳೆ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಸಾಕು. ಸ್ವಲ್ಪ ಇಲ್ಲ, ಜಾಸ್ತಿ ಸಪೋರ್ಟ್ ಮಾಡಿ. ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳೋಕ್ಕೆ ಹೋದರೆ ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು, ಅದು ಇದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಇವಳು ಆಸೆ ಪಟ್ಟಿದ್ದಾಳೆ, ಮಾಡಲಿ. ನಮ್ಮ ಕೈಲಾದಷ್ಟು ನಾವು ಓಕೆ ಮೂವ್ ಮಾಡೋಣ. ಇವ್ರು ಬರೋದಿರ ವಿಡಿಯೋಗಳಿಗೆ. ಇದು ಒಂದು ಮೆಮೊರೀಸ್. ಇದು ಮುಂಚೆ ಇನ್ನೂ 10 ವರ್ಷ ಬಿಟ್ಟು ನಾವು ಚೆಕ್ ಮಾಡಿದ್ರು ಇರುತ್ತೆ. ಒಂದು ಮೆಮೊರೀಸ್ ಅಷ್ಟೇ ನನಗೆ ಗೊತ್ತಿರೋ ಮಾತ್ರ. ಅಂದರೆ ಇದು ಮಾಡಲೇಬೇಕು, ಈ ಥರ ಇರಲೇಬೇಕು ಅಂತೆಲ್ಲ ಏನಿಲ್ಲ. ಇದು ಮಾಡೋಕ್ಕೆ ಇನ್ನೊಂದು ರೀಸನ್ ಕಾರಣ ಬಂದ್ಬಿಟ್ಟು ಹಿಂದಿನ ವರ್ಷಗಳಲ್ಲ ನಾವು ಈ ಥರ ಇದ್ವಿ ಅಂತ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊತಿದ್ವಿ ನಮ್ಮ ಫ್ಯೂಚರ್ಗೆ. ಇವಳು ಮಾಡ್ತಲ್ಲ ಅಂತ ನಾನು ಮಾಡೋಕ್ಕೆ ಬರಲ್ಲ. ಏನಾದ್ರ ಅರ್ಥ? ಒಂದು ಸಪೋರ್ಟ್ ಅಷ್ಟೇ. ವಾಟ್ ಈಸ್ ಯುವರ್ ಒಪಿನಿಯನ್? ಪಾಪ ಹಂಗೆಲ್ಲ ನಾನು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಪಾಪ. ಅಂದರೆ ನಾನು ವಿಡಿಯೋಗಳು ಚೆನ್ನಾಗಿ ಮಾಡಲ್ಲ ನಾನು ಹೆಂಡ್ತಿ ನೋಡ್ಬಿಟ್ರಿ ಅಂತ ಹೇಳ್ತಾ ಇದೀಯ. ಚೆನ್ನಾಗಿ ಮಾಡಲ್ಲ, ನೋಡ್ಬೇಡ್ರಿ ಅಂದಿಲ್ಲ. ನಿನ್ನ ಇಷ್ಟಪಡೋರು ಇದ್ದಾರಲ್ಲ ಪಾಪ, ನಿನ್ನ ಇಷ್ಟಪಡೋರು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ, ಸಾಕು. ನಮಗೆ ಒಬ್ಬರು ಸಿಕ್ಕಿದ್ರು ನಿಯತ್ತಿಂದ ಕರೆಕ್ಟಾಗಿ ಅವರ ಅಂದರೆ ಒಬ್ಬರೇ ನಮ್ಮನ್ನು ಎಂಕರೇಜ್ ಮಾಡ್ತಾರೆ ಅಂದರೆ ಅವ್ರಿಗೆ ನಮ್ಮ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಒಬ್ಬರೇ ಅಂತಲ್ಲ, ಎಲ್ಲರೂ ನೋಡೋ ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಏನೋ ಒಂದು ರೀತಿಯಲ್ಲಿ ಇಷ್ಟ ಆಗಿರ್ಬೋದು, ಇಲ್ಲೋ ಲೈಕ್ ಮಾಡೋದು ಮರ್ತೋಗಿರ್ಬೋದು, ಕಮೆಂಟ್ ಮಾಡೋದು ಮರ್ತೋಗಿರ್ಬೋದು. ಬಟ್ ನೋಡ್ತಾರೆ ನಮ್ಮ ಫ್ರೆಂಡ್ಸು, ಅವ್ರ ಫ್ಯಾಮ್ಲಿ. ನೋಡು ನಮ್ಮ ಫ್ರೆಂಡ್ ಅವ್ರ ವೈಫ್ ಹಿಂಗೆ ಮಾಡ್ತಾಳೆ ಅಂತೆಲ್ಲ ಹೇಳ್ಕೊಂಡವ್ರು ತುಂಬ ಜನ ಹೇಳ್ತಾರೆ. ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ, ವಿಡಿಯೋಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ, ಸ್ವಲ್ಪ ಕೋಪ್ರೇಟ್ ಮಾಡು ಅಂತೆಲ್ಲ ಹೇಳ್ತಾರೆ. ಈ ಥರ ಎಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ. ಆದರೆ ಇನ್ನೂ ವ್ಯೂಸ್ ಸ್ವಲ್ಪ ಜಾಸ್ತಿ ಆಗಬೇಕು, ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ. ಏನಕ್ಕೆ ಆ ಥರ ಅನಿಸುತ್ತೆ ಅಂತಂದರೆ, ನನ್ನ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಫ್ರೆಂಡ್ಸ್ ಇದ್ದಾರೆ ನನಗೆ. ಅವರೆಲ್ಲನೂ ಇವಾಗ 10K 12K ಆ ಥರ ನೀವು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. 15K 12K ವ್ಯೂಸ್ ಹೋಗುತ್ತೆ. ಒಂದು ನಿಮಿಷ, ನಮಗೆ ಅಷ್ಟು ಅತ್ಯಾಸೆ ಬೇಡ. ನಾನು ಹೇಳೋದು ತಗೊಂಡ್ಬಿಟ್ಟಿದ್ದಾರೆ. ಅತ್ಯಾಸೆ ಬೇಡ. ನೀವು ನೋಡ್ತೀರಾ, ಇಂಟ್ರೆಸ್ಟಲ್ಲಿ ಇರುತ್ತೆ.
ಇದಕ್ಕೆ ಮೇಲೆ ಇಂಟ್ರೆಸ್ಟಾಗಿರುತ್ತೆ. ನಿಮಗೆ ಯಾವ ಥರ ಮಾಡಬೇಕು ವೀಡಿಯೋಸ್ ಅಂತ ಕಮೆಂಟ್ ಮಾಡಿ, ನಾವು ಮಾಡ್ತೀರಿ ಇನ್ಮೇಲೆ. ನಿಮಗೆ ಏನಾದರೂ ಎಂಟರ್ಟೈನ್ಮೆಂಟಾಗಿ ವೀಡಿಯೋಸ್ ಮಾಡಬೇಕಂದ್ರೆ ಮಾಡ್ತೀರಿ ನಾವು ಇನ್ಮೇಲೆ. ನಿಜವಾಗ್ಲು ಶೋರ್ ಸರಿ ಆಯಿತು, ಕಮೆಂಟ್ ಮಾಡಿ. ಎಂಟರ್ಟೈನ್ಮೆಂಟಾಗಿ ಮಾಡ್ತೀನಿ ಇನ್ಮೇಲೆ. ಬಟ್ ಏನು ಗೊತ್ತಾ, ಏನಾದರೂ ನಿಮಗೆ ಒಪಿನಿಯನ್ ಇದ್ದರೆ ಕಮೆಂಟ್ ಮಾಡಿ ಅಷ್ಟೇ. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಇವ್ರ ಜೊತೆ ವಿಡಿಯೋ ಉರ್ಕೊಳ್ಳೋರು ತುಂಬ ಜನ ಇದ್ದಾರೆ. ಉರ್ಕೊಂತಾನೆ ರೀ, ಪರವಾಗಿಲ್ಲ. ಅದು ನಾನು ನಿಮ್ಗೆ ಲಾಸ್ಟ್ ವೀಡಿಯೋಗಳೆಲ್ಲ ನಾನು ಹೇಳಿದ್ದೀನಿ, ಅದ್ರ ಬಗ್ಗೆ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಮನೆಯವ್ರು ಯಾರಿಗೋಸ್ಕರ ಹೇಳ್ತಿದ್ದಾರೆ, ಯಾರಿಗೆ ಹೇಳ್ತಿದ್ದಾರೆ ಅಂತ. ಸೊ ಆ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ, ಓ ನಮಗೆ ಹೇಳ್ತಿದ್ದಾನೆ ಅಂತ. ಸೊ ಅವ್ರಿಗೆ ಅದು ಮಾತು. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.